ಇವತ್ತಿನ ಪ್ರಶ್ನೆ, ಹಾವು ದೋಣಿ ಸ್ಪರ್ಧೆಗಳು ಈ ಕೆಳಗಿನ ಯಾವ ಹಬ್ಬಗಳಿಗೆ ಸಂಬಂಧಿಸಿದೆ ಅಥವಾ ಹಬ್ಬಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತಾರೆ. ಈ ಹಬ್ಬಕ್ಕೆ ಸಂಬಂಧಪಟ್ಟಿರತಕ್ಕಂತ ಅಂದ್ರೆ ಆನ್ಸರ್ ಯಾವ್ದಂತಂದ್ರೆ ಓಣಂ ಅಂತಕ್ಕಂಥದ್ದು. ಓಣಂ ಅಂತಕ್ಕಂಥದ್ದು ಎಲ್ಲಿ ಆಚರಿಸ್ತಾರೆ ಅಂತಂತಂದ್ರೆ ಕೇರಳದಲ್ಲಿ ಆಚರಿಸ್ತಾರೆ. ಕೇರಳದಲ್ಲಿ ಈ ಹಬ್ಬವನ್ನ ಆಚರಿಸ್ತಾರೆ. ಈ ಹಬ್ಬದಲ್ಲಿ ಯಾವ ಒಂದು ಸ್ಪರ್ಧೆ ಅಂತಂದ್ರೆ ಹಾವು ದೋಣಿ ಸ್ಪರ್ಧೆ ಅಂತಕ್ಕಂಥದ್ದು ನಡೀತದೆ. ಈ ಹಾವು ದೋಣಿ ಸ್ಪರ್ಧೆಯ ಪ್ರಯುಕ್ತ ಕೊಡ್ತಕ್ಕಂಥ ಟ್ರೋಫಿ ಯಾವ್ದು ಅಂತಂತಂದ್ರೆ ನೆಹರು ಟ್ರೋಫಿ. ನೆಹರು ಟ್ರೋಫಿ ಕೊಡ್ತಾರೆ. ನೆಹರು ಟ್ರೋಫಿಯನ್ನ ಈ ಹಾವು ದೋಣಿ ಸ್ಪರ್ಧೆಗೆ ಕೊಡ್ತಾರೆ. ಈ ಹಾವು ದೋಣಿ ಸ್ಪರ್ಧೆ ಯಾವ ನದಿಯಲ್ಲಿ ನಡೀತದೆ ಅಂತ ಕೇಳ್ತಾರೆ. ಪಂಬಂ ನದಿ ಅಂತಕ್ಕಂಥಲ್ಲಿ ನಡೀತದೆ. ಪಂಬಂ ನದಿ ಅಂತಕ್ಕಂಥಲ್ಲಿ ನಡೀತದೆ. ಇನ್ನ ಯಾವ ಸರೋವರ ಅಂತ ಕೇಳ್ತಾರೆ. ಅದು ಪುನ್ನಮಾದ ಸರೋವರ ಅಂತಕ್ಕಂಥದ್ದು. ಪುನ್ನಮಾದ ಸರೋವರ ಅಂತಕ್ಕಂಥದ್ದು. ಪುನ್ನಮಾದ ಸರೋವರದಲ್ಲಿ ಈ ಒಂದು ದೋಣಿ ಸ್ಪರ್ಧೆ ನಡೀತದೆ. ಪುನ್ನಮಾದ ಸರೋವರದಲ್ಲಿ ಈ ದೋಣಿ ಸ್ಪರ್ಧೆ ನಡೀತದೆ ಅಂತಕ್ಕಂಥದ್ದು. ಇನ್ನ ಈ ದೋಣಿ ಹೆಸರೇನು ಅಂತ ಕೇಳ್ತಾರೆ. ಈ ದೋಣಿ ಅಲ್ಲಿ ಬಳಸ್ತಕ್ಕಂಥ ದೋಣಿ ಹೆಸರು ಅಂತಂದ್ರೆ ಚುಂಡನ್ ವಲ್ಲಂ ಅಂತ. ಚುಂದನ್ ವಲ್ಲಂ ಅಂತಕ್ಕಂಥದ್ದು. ಚುಂದನ್ ವಲ್ಲಂ ಅಂತಕ್ಕಂಥ ದೋಣಿಯನ್ನ ಆ ಒಂದು ಕ್ರೀಡೆಯಲ್ಲಿ ಬಳಸ್ತಾರೆ ಅಂತಕ್ಕಂಥದ್ದು. ಇನ್ನ ಇಲ್ಲಿ ಏನಂತಂದ್ರೆ ಈ ಒಂದು 100 ಜನ ಸೇರಿ ಏನಂತಂದ್ರೆ ಅಲ್ಲಿ ಒಂದು ಸಾಂಗ್ ಅನ್ನ ಆಡ್ತಾರೆ. ಆ ಸಾಂಗಿನ ಹೆಸರು ಏನಂತಂತಂದ್ರೆ ವಂಚಿಪಟ್ಟು ಅಂತಕ್ಕಂಥದ್ದು. ಯಾವುದು? ವಂಚಿಪಟ್ಟು ಅಂತಕ್ಕಂಥದ್ದು. ವಂಚಿಪಟ್ಟು ಅಂತಕ್ಕಂಥ ಸಾಂಗ್ ಅನ್ನ ಅಲ್ಲಿ ಆಡ್ತಾರೆ. ಆ ಕ್ರೀಡೆಯಲ್ಲಿ ವಂಚಿಪಟ್ಟು ಅಂತಕ್ಕಂಥ ಹಾಡನ್ನ ಆ ಒಂದು ಕ್ರೀಡೆಯಲ್ಲಿ ಆಡ್ತಾರೆ ಅಂತಕ್ಕಂಥದ್ದು. ನಂತರ ಏನಂತಂದ್ರೆ ಈ ಇನ್ನೊಂದು ಹೆಸರು ಏನಂತ ಕೇಳ್ತಾರೆ. ಈ ಒಂದು ದೋಣಿ ಸ್ಪರ್ಧೆಗಿರುವ ಇನ್ನೊಂದು ಹೆಸರು ಅಂತಕ್ಕಂಥದ್ದು. ಅಲ್ಲಿ ಸ್ಥಳೀಯವಾಗಿ ಇದನ್ನ ಏನಂತ ಕರಿತಾರೆ ಅಂತಂದ್ರೆ ವಲ್ಲಂ ಕಾಲಿ ಅಂತ ಕರಿತಾರೆ. ವಲ್ಲಂ ಕಾಲಿ ಅಂತ ಕರಿತಾರೆ. ವಲ್ಲಂ ಕಾಲಿ, ಅದಕ್ಕೆ ಇನ್ನೊಂದು ಹೆಸರು ಇರ್ತಕ್ಕಂಥದ್ದು ವಲ್ಲಂ ಕಾಲಿ ಇರ್ತಕ್ಕಂಥದ್ದು. ಇನ್ನ ವಲ್ಲಂ ಕಾಲಿ ಅಂತ ಕರಿತಾರೆ. ಇನ್ನ ಇಲ್ಲಿ ಕೆಳಗೆ ಈ ಛಟ್ ಪೂಜಾ ಅಂತಕ್ಕಂಥದ್ದು ಎಲ್ಲಿ ಆಚರಿಸ್ತಾರೆ ಅಂತ ಕೇಳ್ತಾರೆ. ಛಟ್ ಪೂಜಾ ಅಂತಕ್ಕಂಥದ್ದು ಬಿಹಾರ ಮತ್ತು ಉತ್ತರ ಪ್ರದೇಶದಲ್ಲಿ ಆಚರಿಸ್ತಾರೆ. ಬಿಹಾರದಲ್ಲಿ ಆಚರಿಸ್ತಾರೆ ಅಂತಕ್ಕಂಥದ್ದು. 4 ದಿನದ ಮಟ್ಟಿಗೆ ಇದನ್ನ ಆಚರಿಸ್ತಾರೆ ಅಂತಕ್ಕಂಥದ್ದು. ಛಟ್ ಪೂಜಾ ಏನಂತಂದ್ರೆ ಯಾವ ದೇವರಿಗೆ ಸಂಬಂಧಪಟ್ಟದ ಅಂತ ಕೇಳ್ತಾರೆ. ಸೂರ್ಯದೇವರಿಗೆ ಸಂಬಂಧಪಟ್ಟಿದೆ ಅಂತಕ್ಕಂಥದ್ದು. ಇನ್ನ ಕೇರಳದಲ್ಲಿ ಏನಂತಂದ್ರೆ ಓಣಂ ಮುಂದೆ ಆಚರಿಸೋದಿಲ್ಲ. ಕೇರಳದಲ್ಲಿ ತ್ರಿಶೂರಪುರಂ ಅಂತಕ್ಕಂಥ ಒಂದು ಹಬ್ಬವನ್ನ ತ್ರಿಶೂರಪುರಂ ಅಂತಕ್ಕಂಥದ್ದು. ನಂತರ ಇನ್ನೊಂದು ಏನಂತಂದ್ರೆ ವಿಶು ಅಂತಕ್ಕಂಥ ಫೆಸ್ಟಿವಲ್ ಅನ್ನ ಆಚರಿಸ್ತಾರೆ. ನಂತರ ತೇಯಂ ಅಂತಕ್ಕಂಥ ಹಬ್ಬವನ್ನ ಆಚರಿಸ್ತಾರೆ. ತೇಯಂ ಅಂತಕ್ಕಂಥದ್ದು. ನಂತರ ಮಕರ ವಿಲ್ಲಕ್ಕು ಅಂತಕ್ಕಂಥದ್ದು ಆಚರಿಸ್ತಾರೆ. ಮಕರ ವಿಲ್ಲಕ್ಕು ಅಂತಕ್ಕಂಥ ಹಬ್ಬವನ್ನ ಆಚರಿಸ್ತಾರೆ. ಈ ಮಕರ ವಿಲ್ಲಕ್ಕನ್ನ ಯಾವ ಟೆಂಪಲ್ ಅಲ್ಲಿ ಅಂದ್ರೆ ಶಬರಿಮಾಲ ಟೆಂಪಲ್ ಅಲ್ಲಿ ಆಚರಿಸ್ತಾರೆ. ಇದನ್ನ ಶಬರಿಮಾಲ ಟೆಂಪಲ್ ಅಲ್ಲಿ ಆಚರಿಸ್ತಾರೆ. ನಂತರ ಇನ್ನೂ ಒಂದು ಹಬ್ಬ ಯಾವ್ದಂತಂದ್ರೆ ಮಕರ ವಿಲ್ಲಕ್ಕು ಆದ್ಮೇಲೆ ಅಟ್ಟುಕಲ್ ಪೊಂಗಲ್ ಅಂತಕ್ಕಂಥದ್ದು. ಅಟ್ಟುಕಲ್ ಪೊಂಗಲ್ ಅಂತಕ್ಕಂಥದ್ದನ್ನ ಎಲ್ಲಿ ಆಚರಿಸ್ತಾರೆ ಅಂತಂದ್ರೆ ಕೇರಳದಲ್ಲಿ ಆಚರಿಸ್ತಾರೆ. ಇನ್ನ ಬರೋ ಪೊಂಗಲ್ ಅಂತ ಕೇಳಿದ್ರೆ ಪೊಂಗಲ್ ಅಂತ ಬರೇ ಪೊಂಗಲ್ ಹಬ್ಬ ಎಲ್ಲಿ ಆಚರಿಸ್ತಾರೆ ಅಂತ ಕೇಳಿದ್ರೆ ಪೊಂಗಲ್ ಹಬ್ಬ ಅಂತಂತಂದ್ರೆ ಎಲ್ಲಿ ಆಚರಿಸ್ತಾರೆ. ಪೊಂಗಲ್ ಅದಕ್ಕೆ ತಮಿಳುನಾಡಲ್ಲಿ ಆಚರಿಸ್ತಾರೆ. ಅಟ್ಟುಕಲ್ ಪೊಂಗಲ್ ಎಲ್ಲಿ ಅಂತಂತಂದ್ರೆ ಕೇರಳದಲ್ಲಿ ಆಚರಿಸ್ತಾರೆ.